ಒಂದು ವಿಶ್ವಕಪ್ ಗೆದ್ದು ಬಿಟ್ರು ಅನ್ನೋ ಒಂದು ಖುಷಿ ಎಲ್ಲಾ ಕಡೆ. ಆ ಒಂದು ಖುಷಿ ಆ ಕ್ಷಣಕ್ಕೆ ಮಾಯ ಹೋಗ್ಬಿಡುತ್ತೆ. ಬಿಕಾಸ್ ವಿರಾಟ್ ಕೊಹ್ಲಿ ಇನ್ ಮುಂದೆ ನಾನು T20 ಕ್ರಿಕೆಟ್ ಆಡೋದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ಷಣಕ್ಕೆ ರೋಹಿತ್ ಶರ್ಮಾನು ಕೂಡ ಹಂಗೆ ಹೇಳ್ಬಿಡ್ತಾರೆ. ಅದರ ನೆಕ್ಸ್ಟ್ ಡೇ ಜಡೇಜಾ ಕೂಡ ನಾನು T20 ಆಡಲ್ಲ ಅಂತಾರೆ. ಹೇಗ್ ನೆನೆಸ್ಕೊಳ್ತಾರೆ ಇದನ್ನ ಜನ? ನೀವ್ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಮೂವ್ ಆನ್ ಆಗ್ಬೇಕಷ್ಟೇ. ಅದೇ 17 ವರ್ಷ 18 ವರ್ಷ ನೀವು ಲೈಫ್ ಲಾಂಗ್ ನೆನಪಿಟ್ಕೊಳ್ಳೋ ಅಂತ ವಿರಾಟ್ ಕೊಹ್ಲಿ ನೋಡಿದೀವಿ. ಅವ್ರು ಎಷ್ಟು ಇನ್ಫ್ಯಾಕ್ಟ್ ಕ್ರೆಡಿಟ್ ಕೊಡಬೇಕು ನಾವು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವ್ರಿಗೆ. ಇಷ್ಟವರೆಗೂ ಇಂಡಿಯನ್ ಕ್ರಿಕೆಟ್ ನನ್ನ ಹತ್ರ ನಾನ್ ಜವಾಬ್ದಾರಿ ತಗೊಂಡೆ, ಇನ್ ಮುಂದೆ ಯಂಗ್ಸ್ಟರ್ಸಿಗೆ ಬಿಡ್ಬೇಕು. ಇವಾಗ ಯಾರ ಕೂತ್ಕೊಂಡ್ರು ವಿರಾಟ್ ಕೊಹ್ಲಿ ರಿಟೈರ್ ಅವ್ರಿಗೆ ತೆಗಿಬೇಕು ಟೀಮ್ ಅಂತ ಯಾರು ಯೋಚನೆ ಮಾಡಲ್ಲ. ಬಟ್ ಹಂಗೆ ಯೋಚನೆ ಮಾಡ್ಲಿಲ್ಲ ಅವ್ರು ಸೆಲ್ಫಿಶ್ ಇಲ್ಲ. ನಮ್ಮ ಭಾರತ ನಮ್ಮ ಕಂಟ್ರಿಗೋಸ್ಕರ ನೆಕ್ಸ್ಟ್ ಪೀಳಿಗೆ ಇರೋರು ಕಾಯ್ತಾ ಇದಾರೆ. ಅವ್ರ ಜಾಗ ನಾನ್ ತಗೋಬಾರ್ದು. ಇನ್ನೂ ಆಡಿದ್ರೆ ಎಂತಿಂತ ರೆಕಾರ್ಡ್ಸ್ಗಳು ಮುರಿಬೋದಾಗಿತ್ತು. ಬಟ್ ಸೋಫಾರ್ ಆಡಿದಾರಲ್ಲ, ಅದಕ್ಕೆ ಖುಷಿ ಪಡ್ಬೇಕು. ಇಲ್ಲಿ ನಿರಾಸೆ ಆಗೋದಂತದ್ದು ಏನಿಲ್ಲ. ಇನ್ನೊಬ್ರು ಯಾರೋ ಬರ್ತಾರೆ, ಆಲ್ರೆಡಿ ಯಂಗ್ಸ್ಟರ್ಸ್ ಲೈನ್ ಅಲ್ಲಿ ಕಾಯ್ತಾ ಇದಾರೆ, ಅವ್ರಿಗೆ ಸಪೋರ್ಟ್ ಮಾಡೋಣ. ಇದು ಕ್ರಿಕೆಟ್ ಅಂತ ಗೇಮ್ ಬಂದಾಗ ಯಾವತ್ತೋ ಒಂದ್ ದಿವಸ ಲೆಜೆಂಡ್ಸ್ ರಿಟೈರ್ ಆಗ್ಲೇಬೇಕು. ಈ ಹೈಯಲ್ಲಿ ರಿಟೈರ್ ಆಗಿದ್ರಲ್ಲ, ಅದು ಖುಷಿ ಪಡುವಂತ ವಿಚಾರ. ಇನ್ಫ್ಯಾಕ್ಟ್ ಒನ್ ಆಫ್ ದ ಬೆಸ್ಟ್ ಕರಿಯರ್ ನಾನು ನೋಡಿದ್ದು. ಯಾಕಂದ್ರೆ ಕಂಪ್ಯಾರಿಸನ್ ಮಾಡಕ್ ಆಗಲ್ಲ. ಸಚಿನ್ ಆಡಿದ್ ಯಾರ ಬೇರೆ, ವಿರಾಟ್ ಆಡಿದ್ ಯಾರ ಬೇರೆ. ಬಟ್ ಇಂಡಿಯನ್ ಕ್ರಿಕೆಟ್ಗೆ ಫಿಟ್ನೆಸ್ ಅಂತ ಬಂದು ಟ್ರಾನ್ಸ್ಫಾರ್ಮೇಶನ್ ನೋಡಿದ್ದು ಅಂದ್ರೆ ಅದು ವಿರಾಟ್ ಕೊಹ್ಲಿ ಬಿಟ್ರೆ ಇನ್ ಯಾರು ಇಲ್ಲ. ಇನ್ಫ್ಯಾಕ್ಟ್ ಇಂಡಿಯನ್ ಟೀಮ್ ಅಲ್ಲಿ 37 ಅವ್ರು ಇವಾಗ 36 or 37 ಇವ್ರಿಗಿಂತ ಫಿಟ್ಟೆಸ್ಟ್ ಯಾರು ಇಲ್ಲ ನನ್ನ ಪ್ರಕಾರ. ಅಷ್ಟು ಫಿಟ್ ಆಗಿದ್ದಾರೆ. ಸೊ ಇವ್ರನ್ನ ಫಾಲೋ ಮಾಡಿರುವಂತ ಯಂಗ್ಸ್ಟರ್ಸ್ ಸುಮಾರು ಜನ ಇದ್ದಾರೆ. ಟೀಮ್ ಅಲ್ಲಿ ಇವ್ರ ಕ್ಯಾಪ್ಟನ್ಸಿ ತಂದಾಗ ಒಂತಂದ್ರು ಯೋಯೋ ಟೆಸ್ಟ್ ಪಾಸ್ ಆದ್ರೆ ಮಾತ್ರ ಟೀಮ್ ಅಲ್ಲಿ ಜಾಗ ಇದೆ, ಇವಾಗ್ಲೂ ನಡ್ಕೊಂಡು ಹೋಗ್ತಾ ಇದೆ. ಆ ತರ ಚೇಂಜಸ್ ಇಂಡಿಯನ್ ಟೀಮ್ ಅಲ್ಲಿ ತಂದಿರೋದು ವಿರಾಟ್ ಕೊಹ್ಲಿ. ಆ ಖುಷಿ ನೆನಪನ್ನ ಯಾವತ್ತಿದ್ರು ಅವ್ರ ಬಗ್ಗೆ ಬಂದಾಗ ಜ್ಞಾಪಕ ಮಾಡ್ಕೋಬೇಕು ನಾವು. 100% ರೀಪ್ಲೇಸ್ಮೆಂಟ್ ಹುಡುಕಾಡ್ತಾ ಇದ್ದಾರೆ ಈಗ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ಜಡೇಜಾ ಯಾರಾಗ್ಬಹುದು ನಿಮ್ ಪ್ರಕಾರ? ರೆಡಿ ಇದ್ದಾರೆ. ರೋಹಿತ್ ಶರ್ಮಾ ಜಾಗದಲ್ಲಿ ಜೈಸ್ವಾಲ್ ಟಾಪ್ ಆಫ್ ದಿ ಆರ್ಡರ್ ಓಪನ್ ಮಾಡ್ತಾರೆ, ಲೆಫ್ಟ್ ಹ್ಯಾಂಡ್ ಆಪ್ಷನ್. ವಿರಾಟ್ ಕೊಹ್ಲಿ ಅವ್ರ ಜಾಗದಲ್ಲಿ ಶುಭ್ಮನ್ ಗಿಲ್ ಕಾಯ್ತಾ ಇದಾರೆ. ಸೊ ಹಂಗಿತ್ತು ಅಂತಂದ್ರೆ ಇವಾಗ ಸುಮಾರು ಜನ ಯಂಗ್ಸ್ಟರ್ಸ್ ಡೆವಲಪ್ ಆಗ್ತಾರೆ. ಋತುರಾಜ್ ಗಾಯಕ್ವಾಡ್ ಇದಾರೆ, ಆಪ್ಷನ್ಸ್ ಸುಮಾರಿದೆ. ಬಟ್ ಆಲ್ರೆಡಿ ನನ್ನ ಪ್ರಕಾರ ಇವರಿಬ್ರು ಸ್ಥಾನದಲ್ಲಿ ಸ್ಟ್ರೇಟ್ ಅವೇ ಚಾಯ್ಸ್, ಆಬ್ವಿಯಸ್ ಚಾಯ್ಸ್ ಆಗ್ತಾರೆ ಅಂದ್ರೆ ಅದು ಯಶಸ್ವಿ ಮತ್ತೆ ಶುಭ್ಮನ್ ಗಿಲ್. ಆಲ್ರೆಡಿ ಶುಭ್ಮನ್ ಗಿಲ್ 50 years ವರ್ಲ್ಡ್ ಕಪ್ ಆಡಿರುವಂತ ಎಕ್ಸ್ಪೀರಿಯನ್ಸ್ ಇದೆ. ಹಂಗೆ ಜೈಸ್ವಾಲ್ ಇವಾಗ ಟೀಮ್ ಅಲ್ಲಿ ಬಂದಿರುವಂತ ವರ್ಲ್ಡ್ ಕಪ್ ಟೀಮ್ ಅಲ್ಲಿ ಇದ್ರು, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್. ಸೊ ಆಬ್ವಿಯಸ್ ಚಾಯ್ಸ್ ಆಗ್ತಾರೆ. ರವೀಂದ್ರ ಜಡೇಜಾಗೆ ಇವಾಗ ನೋಡ್ತು ಅಂತಂದ್ರೆ ಅಲ್ಲಿ ವೆಸ್ಟ್ ಇಂಡೀಸ್ ಅಲ್ಲಿ ಕಂಡೀಷನ್ಸ್ ಹಂಗಿತ್ತು ಅಂತ ಇಬ್ರು ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಆಡಿದ್ರು. ಅದೇ ಬೇರೆ ಕಡೆ ಆದ್ರೆ ಇಬ್ರು ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ಸ್ ಆಡಲ್ಲ. ಬಟ್ ಜಡೇಜಾ ಅವ್ರಿಗೆ ರೀಪ್ಲೇಸ್ಮೆಂಟ್ ಅಂತ ಹುಡುಕೋದು ಸ್ವಲ್ಪ ಕಷ್ಟ ಇದೆ. ಅಕ್ಷರ್ ಪಟೇಲ್ ಅವ್ರ ಶೂಸ್ ನ ಫಿಲ್ ಮಾಡ್ತಾ ಇದ್ದಾರೆ. ಬಟ್ ಜಡೇಜಾ ರೀಪ್ಲೇಸ್ಮೆಂಟ್ ಹುಡುಕ್ಬೇಕಾಗಿರೋದು ಒಂದು ಖಂಡಿತ ಒಂದು ಕಷ್ಟಕರವಾದ ಒಂದು ಸಂಗತಿ. ಇವಾಗ ಸ್ಕೌಟ್ ಮಾಡಬೇಕು, ಸುಮಾರು ಅವ್ರ ಶೂಸ್ ನ ಫಿಲ್ ಮಾಡೋದು ಬಹಳ ಕಷ್ಟ ಇದೆ. ಯಾಕಂದ್ರೆ ರೋಹಿತ್ ವಿರಾಟ್ ಟೀಮ್ಗೆ 2 ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡೋರು, ಫೀಲ್ಡಿಂಗು ಬ್ಯಾಟಿಂಗು. ಜಡೇಜಾ ಹಂಗಲ್ಲ, ಆಲ್ 3 ಡಿಪಾರ್ಟ್ಮೆಂಟ್ಸ್, ಫೀಲ್ಡಿಂಗ್, ಬೌಲಿಂಗ್, ಬ್ಯಾಟಿಂಗ್ ಕೊಡೋರು. ಸೊ ಆ ತರ ಯುಟಿಲಿಟಿ ಕ್ರಿಕೆಟರು ಇಂಡಿಯಾ ಅಲ್ಲಿ ಹುಡುಕ್ಬೇಕು ಅಂತಂದ್ರೆ ಅವ್ರನ್ನ ಗ್ರೂ ಮಾಡಬೇಕು. ಒಂದು ರೈಟ್ ಕ್ಯಾಂಡಿಡೇಟ್ ನ ಹುಡ್ಕೊಂಡ್ಬಿಟ್ಟು ಅವ್ರನ್ನ ಕನ್ಸಿಸ್ಟೆಂಟ್ ಆಗಿ ಆಡಿಸ್ಬೇಕು. ಬಟ್ ನನ್ನ ಪ್ರಕಾರ ಇನ್ನು ಯಾರು ಬಂದಿಲ್ಲ ಅಂತ ಅನಿಸ್ತದೆ ಜಡೇಜಾ ಅವರ ರಿಪ್ಲೇಸ್ಮೆಂಟ್. ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಜಡೇಜಾ ಅವ್ರ ಜಾಗದಲ್ಲಿ ಅಕ್ಷರ್ ಪಟೇಲ್? ಅಕ್ಷರ್ ಪಟೇಲ್ ನೋ ಡೌಟ್. ನಾನು ಅವ್ರನ್ನ ಯಾಕೆ ಹೈಲಿ ರೇಟ್ ಮಾಡ್ತೀನಿ ಅಂದ್ರೆ 2 ಇನ್ನಿಂಗ್ಸ್ ಆಡ್ತಾರೆ. ಬೌಲಿಂಗ್ ಬಿಟ್ಬಿಡಿ, ಬೌಲಿಂಗ್ ದಾದಾ ತರ ಬೌಲಿಂಗ್ ಆಗ್ತಾರೆ. 2 ಇನ್ಸ್ಟೆನ್ಸ್ ಅಲ್ಲಿ ಬ್ಯಾಟಿಂಗ್ ಆಡ್ತಾರೆ. ಒಂದು ಪಾಕಿಸ್ತಾನ ಅಗೇನ್ಸ್ಟ್ 20 ರನ್ ಹೊಡಿತಾರೆ US ಅಲ್ಲಿ. ಟಫೆಸ್ಟ್ ಕಂಡೀಷನ್ಸ್, ಆರ್ಚ್ ರೈವಲ್ರಿ ಪಾಕಿಸ್ತಾನ ಅಗೇನ್ಸ್ಟ್ 20 ರನ್ ಮೊನ್ನೆ ಆಡದಂತ ಇನ್ನಿಂಗ್ಸ್. ನನ್ನ ಪ್ರಕಾರ ವಿರಾಟ್ ನ ಹೈಲಿ ರೇಟ್ ಮಾಡ್ತಿಲ್ಲ. ಸೇಮ್ ಕ್ರೆಡಿಟ್ ಅಕ್ಷರ್ ಪಟೇಲ್ ಕೊಡ್ಬೇಕು. 31 ಬಾಲ್ 47, ಆ ರನ್ ರೇಟ್ ಡಿಪ್ ಆಗಕ್ಕೆ ಕೊಡ್ಲಿಲ್ಲ. ಅಂದ್ರೆ ಪ್ರೆಷರ್ ವಿರಾಟ್ ಮೇಲೆ ಬರಕ್ಕೆ ಕೊಡ್ಲಿಲ್ಲ. ಹಂಗೆ ಕನ್ಸಿಸ್ಟೆಂಟ್ ಆಗಿ ರನ್ ಫ್ಲೋ ಮಾಡಿ ಆ ಪ್ರೆಷರ್ ನ ಹ್ಯಾಂಡಲ್ ಮಾಡ್ತಾರಲ್ಲ, ಅದಕ್ಕೆ ನನ್ನ ಪ್ರಕಾರ ರೈಟ್ ಶೂಸ್ ನ ಫಿಲ್ ಮಾಡ್ತಾ ಇದಾರೆ ಜಡೇಜಾ ಅವ್ರ ಜಾಗದಲ್ಲಿ ಅಕ್ಷರ್ ಪಟೇಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.